ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಚನ್ನಪಟ್ಟಣವನ್ನು ದಾಟಿ ಮುಂದೆ ಸಾಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸೋಮನಹಳ್ಳಿಯನ್ನು ಪ್ರವೇಶ ಮಾಡುತ್ತೆ. ಸೋಮನಹಳ್ಳಿಯಲ್ಲೂ ಕೂಡ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳಾಗಿದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಎಸ್.ಎಂ.ಕೆ ಅಂತ್ಯಕ್ರಿಯೆಗೆ ಸಿದ್ಧತೆಗಳೆಲ್ಲವೂ ಕೂಡ ಈಗಾಗಲೇ ನಡೀತಾ ಇದೆ. ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ ಮೊಮ್ಮಗ ಅಮರ್ಥ್ಯ ಸಿದ್ಧಾರ್ಥ್. ಎಸ್.ಎಂ.ಕೆ ಚಿತೆಗೆ ಅಗ್ನಿಸ್ಪರ್ಶವನ್ನು ಅವರ ಮೊಮ್ಮಗ ಅಮರ್ಥ್ಯ ಸಿದ್ಧಾರ್ಥ್ ಅವರೇ ಮಾಡಲಿದ್ದಾರೆ. ಅಮರ್ಥ್ಯ ಸಿದ್ಧಾರ್ಥ್ ಡಿ.ಕೆ. ಶಿವಕುಮಾರ್ ಅವರ ಅಳಿಯ ಕೂಡ ಹೌದು. ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿಗೆ ಎಸ್.ಎಂ.ಕೆ ಪಾರ್ಥಿವ ಶರೀರ ಆಗುತ್ತೆ. ಅಂದರೆ ಇವರ ಪ್ಲ್ಯಾನ್ ಪ್ರಕಾರ 10:30 ವೇಳೆಗೆಲ್ಲ ಪಾರ್ಥಿವ ಶರೀರವನ್ನು ತರಬೇಕು ಅಂತ ಇತ್ತು. ಆದರೆ ಈಗಾಗಲೇ 12 ಗಂಟೆ ಆಯಿತು, ಸಮಯ ಜಾಸ್ತಿ ಆಗಿದೆ. 3 ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ DC ಹೇಳಿದ ಪ್ರಕಾರ 2:30 ಅಂದರು, ಬಟ್ 3 ಗಂಟೆ ತನಕನೂ ಆಗಬಹುದು. 3 ಗಂಟೆಯ ನಂತರ ಅದನ್ನು ಅಂತ್ಯ ಸಂಸ್ಕಾರದ ಕ್ರಿಯೆಗಳಾಗಬೇಕು. ಸೊ ಹಾಗಾಗಿ ಇವಾಗ ಚನ್ನಪಟ್ಟಣ ದಾಟಿ ಈಗಾಗಲೇ ವಾಹನ ಸಾಗ್ತಾ ಇರ್ತಕ್ಕಂಥದ್ದು ಅಂತಿಮ ಯಾತ್ರೆ. ತಾವೀಗ ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಾ. ನೆಕ್ಸ್ಟ್ ಡೆಸ್ಟಿನೇಷನ್ ಇರ್ತಕ್ಕಂಥದ್ದೇ ಮದ್ದೂರು. ಈಗಾಗಲೇ ಎಲ್ಲ ಆಯಿತು. ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮದ್ದೂರಿಗೆ ಬರಲಿದೆ ಪಾರ್ಥಿವ ಶರೀರ. ಯಾಕೆಂದರೆ ನಿಮಗೆ ನಿರೀಕ್ಷೆಗೂ ಮೀರಿ ಅಭಿಮಾನಿಗಳು ಬಂದ್ಬಿಟ್ಟಿದ್ರು, ನಿರೀಕ್ಷೆಗೂ ಮೀರಿ ಜನ ಸೇರಿದ್ರು. ಹಾಗಾಗಿ ಅವರೆಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ತಡವಾಗಿದೆ. ಆದರೆ ಇಂಥ ಸಂದರ್ಭದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಆ ಥರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಷ್ಟೋ ಗಂಟೆಗಳಿಂದ ಜನ ಅಲ್ಲಿ ಕಾದು ನಿಂತಿರ್ತಾರೆ. ಒಂದು ಸಾರ್ತಿ ಕೊನೆಯದಾಗಿ ಅವರ ಮುಖವನ್ನು ನೋಡಬೇಕು, ಅವ್ರಿಗೊಂದು ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ. ಅವ್ರು ಯಾರಿಗೂ ನಿರಾಶೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಎಲ್ಲ ಕಡೆಯಲ್ಲೂ ಕೂಡ ನಿಲ್ಲಿಸಿ ಈಗ ತೆರಳುತ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡೋಕೆ ಹೋದರೆ ಬೆಂಗಳೂರಿನಿಂದ ಹೊರಟಿದ್ದು 8:30ಕ್ಕೆ ಹೊರಟಿದ್ದು ನಿಮಗೆ ಇನ್ ಟೈಮ್ ಲೆಕ್ಕಾಚಾರ ತೊಗೊಂಡಿದ್ರು 2-2.5 ಗಂಟೆಗೆ ರೀಚ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಆಗಿಲ್ಲ. ಹಾಗಾಗಿ ಈಗಾಗಲೇ 12 ಗಂಟೆ ಆಗ್ತಾ ಬಂತು ಸಮಯ. 12 ಗಂಟೆ ಆದರೂ ಕೂಡ ಇನ್ನು ಸೋಮನಹಳ್ಳಿಗೆ ಪಾರ್ಥಿವ ಶರೀರ ಬಂದು ತಲುಪಿಲ್ಲ. ಈಗಲೂ ಕೂಡ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಚನ್ನಪಟ್ಟಣವನ್ನು ಬಿಟ್ಟು ಮುಂದಕ್ಕೆ ಸಾಗ್ತಾ ಇದೆ. ಅಲ್ಲಿಂದ ಮದ್ದೂರಿಗೆ ಬರಬೇಕು. ಮಧ್ಯದಲ್ಲಿ ಏನಾದರೂ ಒಂದಷ್ಟು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಜನರಿದ್ದರೂ ಕೂಡ ಅಲ್ಲೂ ಸ್ವಲ್ಪ ವೆಹಿಕಲನ್ನು ಸ್ಲೋ ಮಾಡ್ತಾರೆ. ಸೊ ಹಾಗಾಗಿ 12:30 ತನಕ ಆದರೂ ಆಶ್ಚರ್ಯ ಏನಿಲ್ಲ. ಆದರೆ ಇಮ್ಮಿಡಿಯೇಟಾಗಿ ಏನು ಅಂತ್ಯ ಸಂಸ್ಕಾರ ಪ್ರಕ್ರಿಯೆ ಶುರು ಮಾಡಲ್ಲ. ಮೊದಲು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಅದಕ್ಕೆ ಸಮಯ ಇದೆ. ಮತ್ತು ಇಲ್ಲಿ ಬಿದಿರಿನ ಬುಟ್ಟಿಯನ್ನು ಕಟ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸಿದ್ದೀರ. ಕೆಲವು ಸಂಪ್ರದಾಯಗಳಲ್ಲಿ ಪಾರ್ಥಿವ ಶರೀರವನ್ನು ತಂದು ಇಡ್ತಾರಲ್ಲ ಅಂತಿಮ ದರ್ಶನಕ್ಕೆ, ಅಲ್ಲಿಂದ ಚಿತೆಯ ತನಕ ಈ ಬಿದಿರಿನ ಬುಟ್ಟಿಯಲ್ಲಿ ಮೃತದೇಹವನ್ನು ಇಟ್ಟು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿದ ಹಾಗೆ ಎಲ್ಲರ ಮುಂದೆನಲ್ಲಿ ಮಾಡಿ ಆನಂತರ ಚಿತೆಗೆ ತರ್ತಕ್ಕಂಥ ಸಂಪ್ರದಾಯ ಕೂಡ ಕೆಲವು ಕಡೆ ಇದೆ. ಅದೇ ಈಗ ಅಲ್ಲಿ ನಡೀತಾ ಇರ್ತಕ್ಕಂಥ ತಯಾರಿ, ಬಿದಿರಿನಲ್ಲಿ ಮಾಡ್ತಕ್ಕಂಥ ಪಲ್ಲಕ್ಕಿ ರೂಪದಲ್ಲಿ. ಸೊ ಹಾಗಾಗಿ ಅಲ್ಲಿ ತಯಾರಿಗಳೆಲ್ಲವೂ ಕೂಡ ನಡೀತಾ ಇದೆ. ಅದಕ್ಕೆಲ್ಲ ಇನ್ನೂ ಕೂಡ ಸಮಯ ಇದೆ. ಇನ್ನೂ ಪಾರ್ಥಿವ ಶರೀರ ಸೋಮನಹಳ್ಳಿ ರೀಚ್ ಆಗಿಲ್ಲ. ಬಟ್ ಕೊನೆಯ ಹಂತದಲ್ಲಿ ಈ ಹೂವಿನ ಅಲಂಕಾರಕ್ಕೆ ಮತ್ತು ಆ ಬೆಳ್ಳಿ ಬುಟ್ಟಿ ಇದೆಲ್ಲದಕ್ಕೂ ಕೂಡ ಬಿದಿರಿನ ಬುಟ್ಟಿ ತಯಾರಿ ಇವೆಲ್ಲವೂ ಕೂಡ ಅಂತಿಮ ಹಂತದ ಸಿದ್ಧತೆಯನ್ನು ಪಡ್ಕೋತಾ ಇದೆ.